ಗ್ಯಾರಂಟಿ ಗಲಾಟೆ, ಸಿಎಂ ಕುರ್ಚಿ ಫೈಟ್, ಈ ಎಲ್ಲಾ ರಾಜಕೀಯ ಸುದ್ದಿಯನ್ನ ಸೂಪರ್ ಪ್ರೈಮ್ ನಲ್ಲಿ ತೋರಿಸ್ತೀವಿ. ಆದ್ರೆ ರಾಜಕೀಯ ಸಮರಕ್ಕಿಂತ ಬಹಳ ಮುಖ್ಯವಾದ ನಮ್ಮ ನಿಮ್ಮ ನಾಳಿನ ಬಗ್ಗೆ ಚಿಂತೆ ಹುಟ್ಟಿಸೋ ಸುದ್ದಿಯನ್ನ ಮೊದಲಿಗೆ ನಾವು ಹೇಳಲೇಬೇಕು. ರಾಜ್ಯವನ್ನ ಬರ ಆವರಿಸ್ತಾ ಇದೆ. ಕುಡಿಯೋ ನೀರಿಗೆ ಜನ ಪರದಾಡೋ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಬೇಗ ಮಳೆ ಬರದೆ ಹೋದ್ರೆ ಸರ್ಕಾರವೇ ಬರ ಘೋಷಣೆ ಮಾಡೋ ಹಂತದಲ್ಲಿದೆ ರಾಜ್ಯ. ಬೀದರ್ನ ಜಂಬಗಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಉಡುಪಿಯ ಅಂಬಲ್ಪಾಡಿ ಗ್ರಾಮ ಪಂಚಾಯತ್ನ 90 ಮನೆಗಳಿಗೆ ಕುಡಿಯುವ ನೀರೇ ಸಿಗ್ತಿಲ್ವಂತೆ. ಹೀಗಾಗಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಲಾಯಿತು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಹಮಾಲರ ಕಾಲೋನಿಯ ಜನ ರೊಚ್ಚಿಗೆದ್ದು ಟ್ಯಾಂಕ್ ಏರಿದ್ರು. ತಿಂಗಳಿಗೊಮ್ಮೆ ನೀರು ಕೊಟ್ರೆ ನಮ್ಮ ಕಥೆ ಏನು ಅಂತ ಕಿಡಿಕಾರಿದ್ರು. ಕರ್ನಾಟಕಕ್ಕೆ ಭೀಕರ ಬರದ ಭೀತಿ ಎದುರಾಗಿದೆ. 1-2 ತಿಂಗಳು ಮಳೆ ಬಾರದಿದ್ರೆ ನೀರಿಲ್ಲದೆ ಪರಿತಪಿಸಬೇಕಾಗುತ್ತೆ. ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗಿದೆ. ಆದ್ದರಿಂದ ನೀರನ್ನು ಮಿತವಾಗಿ ಬಳಸುವಂತೆ ಜಲಮಂಡಳಿ ಮನವಿ ಮಾಡಿದೆ. ಬೆಳಗಾವಿಯ ಕ್ಯಾಂಪ್ ಪ್ರದೇಶದ ಸೇಂಟ್ ಪಾಲ್ ಶಾಲೆಗೆ ನೀರಿನ ಸಮಸ್ಯೆ ಎದುರಾಗಿದೆ. ಆದ್ದರಿಂದ 2200 ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ನಡೆಸಲು ನಿರ್ಧರಿಸಲಾಗಿತ್ತು. ಆದರೆ ಪೋಷಕರೇ ಟ್ಯಾಂಕರ್ ಮೂಲಕ ನೀರಿನ ಪೂರೈಕೆ ಮಾಡುತ್ತಿದ್ದಾರೆ. ಬೆಳಗಾವಿ ರೈತರು ಹೊಲ ಗದ್ದೆಗೆ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಭತ್ತದ ಗದ್ದೆಗೆ 500 ರೂಪಾಯಿ ನೀಡಿ ಟ್ಯಾಂಕರ್ನಿಂದ ನೀರು ಪೂರೈಕೆ ಮಾಡುತ್ತಿದ್ದಾರೆ. ನೀರಿಗಾಗಿ ಹಾಹಾಕಾರ, ಬರದ ಛಾಯೆ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಬರದ ಛಾಯೆ ಯಾವ ರೀತಿ ಇದೆ ಅನ್ನೋದನ್ನ ವಿವರಿಸುತ್ತೆ ಈ ಅಂಕಿ ಅಂಶಗಳು. 31 ಜಿಲ್ಲೆಗಳಲ್ಲಿ 217 ತಾಲೂಕುಗಳಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗಿದೆ. 3029 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ತೀವ್ರ ಸ್ವರೂಪದಲ್ಲಿ ಜನರನ್ನ ಕಾಡೋಕೆ ಪ್ರಾರಂಭವಾಗಿದೆ. ಇನ್ನು 20 ಜಿಲ್ಲೆಗಳ ಅಂಕಿಅಂಶವನ್ನ ನಾವು ಗಮನಿಸಿದ್ರೆ 60% ಮಳೆ ಕೊರತೆಯನ್ನ ಅನುಭವಿಸ್ತಾ ಇವೆ 20 ಜಿಲ್ಲೆಗಳು ಅನ್ನೋದು ಹವಾಮಾನ ಇಲಾಖೆಯಿಂದ ಹಾಗೆ ಸ್ಥಳೀಯ ಜಿಲ್ಲಾಡಳಿತದಿಂದ ಲಭ್ಯವಾಗ್ತಾ ಇರುವ ಮಾಹಿತಿ. ಇನ್ನು ಈ ವಾರದಲ್ಲಿ 400 ಮಿಲಿಮೀಟರ್ನಷ್ಟು ಮಳೆ ಆಗ್ಲೇಬೇಕು, ಆಗ ಮಾತ್ರ ಪರಿಸ್ಥಿತಿ ಸುಧಾರಣೆ ಆಗೋ ಸಾಧ್ಯತೆ. ಇನ್ ಕೇಸ್ 400 ಮಿಲಿಮೀಟರ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆಯಾದರೂ ಕೂಡ ಈ ನೀರಿಗಾಗಿ ಎದ್ದಿರುವ ಹಾಹಾಕಾರ ತಣ್ಣಗಾಗೋ ಯಾವುದೇ ಲಕ್ಷಣಗಳು ಸೂಚನೆಗಳು ಸಿಗ್ತಾ ಇಲ್ಲ. ಇಲ್ಲಿವರೆಗೆ ಮಳೆ ಆಗದೇ ಇರೋದು ಮತ್ತಷ್ಟು ಸಮಸ್ಯೆಯನ್ನ ಉಲ್ಬಣ ಆಗ್ಲಿಕ್ಕೆ ಕಾರಣವಾಗ್ತಾ ಇದೆ. ಇಲ್ಲಿವರೆಗೂ ಮಳೆ ಎಷ್ಟಾಗಿದೆ ಅನ್ನೋದರ ಪ್ರಮಾಣವನ್ನ ಗಮನಿಸಿದ್ರೆ ಕೇವಲ 85 ಮಿಲಿಮೀಟರ್ನಷ್ಟು. ಇನ್ನು 610 ಟ್ಯಾಂಕರ್ಗಳಲ್ಲಿ ನೀರು ಪೂರೈಕೆ ಮಾಡೋ ವ್ಯವಸ್ಥೆಯನ್ನ ಬೇರೆ ಬೇರೆ ಭಾಗದಲ್ಲಿ ಮಾಡಲಾಗ್ತಾ ಇದೆ. ಆದ್ರೆ ಇದು ಕೂಡ ಸಾಕಾಗ್ತಾ ಇಲ್ಲ ಅನ್ನೋ ಆರೋಪ, ಕೊರಗು ಜನರಿಂದ ಕೇಳೋಕ್ ಸಿಗ್ತಾ ಇದೆ. ಹೀಗಾಗಿಯೇ 414 ಹೊಸ ಬೋರ್ವೆಲ್ಗಳನ್ನ ಕೊರೆಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಕೆಲವೊಂದು ಕಡೆ ಕೊರೆಸಲಾಗಿದೆ ಕೂಡ. ಆ ಮೂಲಕ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಳ್ಳೋ ಒಂದು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ 144 ಬೋರ್ವೆಲ್ ಅನ್ನ ಬಾಡಿಗೆಗೆ ಪಡೆದು, ಅಂದ್ರೆ ಈಗ ಆಲ್ರೆಡಿ ಇರೋ ಬೋರ್ವೆಲ್ಗಳನ್ನ ಬಾಡಿಗೆ ಪಡೆದು ಆ ಮೂಲಕ ನೀರನ್ನ ಪಡೆದುಕೊಳ್ಳೋ ಪ್ರಯತ್ನವನ್ನ ಸ್ಥಳೀಯ ಮಟ್ಟದಲ್ಲಿ ಆಗ್ತಾ ಇದೆ. ಹಾಗಾದ್ರೆ ಪರಿಸ್ಥಿತಿ ಹೀಗಿರಬೇಕಾದ್ರೆ ಮಳೆ ಬರದೇ ಹೋದ್ರೆ ಮುಂದೇನು, ಅದಕ್ಕೂ ಕೂಡ ಒಂದಷ್ಟು ಅಂಕಿಅಂಶಗಳನ್ನ ನಿಮ್ಮುಂದೆ ಇಡ್ತಾ ಹೋಗ್ತೀವಿ, ಗಮನಿಸಿ. ಮುಂದಿನ ವಾರ 450 ಮಿಲಿಮೀಟರ್ನಷ್ಟು ಮಳೆ ಆಗ್ಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ರಾಜ್ಯ ಸಿಲುಕಾಕೊಂಡಿದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಮಳೆ ಆಗದೆ ಹೋದ್ರೆ ರಾಜ್ಯವನ್ನ ಬರ ಕಾಡೋದು ಬಹುತೇಕ ಖಚಿತ. ಇನ್ನು 2016ರಲ್ಲಿ ಡೆತ್ ಸ್ಟೋರೇಜ್ ಅನ್ನ ತಲುಪಿತ್ತು ಕೆಆರ್ಎಸ್ ಜಲಾಶಯ. ಕೇವಲ ಕೆಆರ್ಎಸ್ ಮಾತ್ರವಲ್ಲ, ರಾಜ್ಯದ ಬಹುತೇಕ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಅತ್ಯಂತ ಕಡಿಮೆ ಹಂತಕ್ಕೆ ಹೋಗ್ತಾ ಇರೋದು ಕೂಡ ಮುಂದಿನ ದಿನಗಳಲ್ಲಿ ಆಗಬಹುದಾದ ಆಪತ್ತನ್ನ ಸೂಚಿಸ್ತಾ ಇದೆ. ಬೆಂಗಳೂರು, ಮೈಸೂರು ಸೇರಿದಂತೆ ಹಲವೆಡೆ ಸಮಸ್ಯೆ ಈಗ ಆಲ್ರೆಡಿ ಕಾಡೋಕ್ ಶುರುವಾಗಿದೆ. ಕೆಆರ್ಎಸ್ ಡ್ಯಾಂನಲ್ಲಿ ನೀರು ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಸಮಸ್ಯೆ ಉಲ್ಬಣ ಆಗೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಜೂನ್ ಅಂತ್ಯದವರೆಗೆ ಮಾತ್ರ ಕುಡಿಯೋ ನೀರು ಲಭ್ಯ ಇದೆ. ಮಳೆ ಬರದೇ ಹೋದ್ರೆ ಜೂನ್ ಆದ್ಮೇಲೆ ಹೇಗೆ ಅನ್ನೋ ದೊಡ್ಡ ಪ್ರಶ್ನೆ ಇದೀಗ ಕಾಡೋಕೆ ಪ್ರಾರಂಭವಾಗಿದೆ. ಹಾಗಾದ್ರೆ ಯಾವ ರೀತಿ ಇದೆ ನಮ್ಮ ಜಲಾಶಯಗಳ
ಸದ್ಯದ ಪರಿಸ್ಥಿತಿ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ರಾಜ್ಯದ ಪ್ರಮುಖ ಜಲಾಶಯಗಳ ಲೆಕ್ಕಾಚಾರ ಈ ರೀತಿ ಇದೆ. ಲಿಂಗನಮಕ್ಕಿ ಜಲಾಶಯದ ಸಾಮರ್ಥ್ಯ ಇರೋದು 151.75 ಟಿಎಂಸಿ ಅಷ್ಟು. ಆದ್ರೆ ಸದ್ಯಕ್ಕಿರೋ ನೀರಿನ ಪ್ರಮಾಣ ಗಮನಿಸಿ, ಕೇವಲ 12.12 ಟಿಎಂಸಿ ಅಷ್ಟು ನೀರು ಮಾತ್ರ ಲಿಂಗನಮಕ್ಕಿ ಜಲಾಶಯದಲ್ಲಿ ಸದ್ಯಕ್ಕಿದೆ. ಹಾಗೆ ಸೂಪಾ ಜಲಾಶಯ, ಇದರ ಸಾಮರ್ಥ್ಯ ಇರೋದು 145.33 ಟಿಎಂಸಿ ಅಷ್ಟು. ಇವತ್ತಿನ ನೀರಿನ ಮಟ್ಟ ಕೇವಲ 34.53 ಟಿಎಂಸಿ. ಸೂಪಾ ಜಲಾಶಯದಲ್ಲಿ ಇರುವ ನೀರಿನ ಪ್ರಮಾಣ ಎಷ್ಟು ಕಡಿಮೆ ಇದೆ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ನೀರಿಗೋಸ್ಕರ ಆ ಜಲಾಶಯದ ಜಲಾನಯನ ಪ್ರದೇಶದಲ್ಲಿರುವ ಜನರು ಯಾವ ಮಟ್ಟಿಗೆ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ ಅಂತ ಹೇಳಿ. ಇನ್ನೊಂದು ಪ್ರಮುಖ ಜಲಾಶಯ ಆಲಮಟ್ಟಿ ಜಲಾಶಯದ ಸಾಮರ್ಥ್ಯ ಇರೋದು 123.08 ಟಿಎಂಸಿ ಅಷ್ಟು. ಇವತ್ತಿನ ಮಟ್ಟ, ನೀರಿನ ಮಟ್ಟ ಕೇವಲ 20.26 ಟಿಎಂಸಿ ಮಾತ್ರ. ಇನ್ನು ತುಂಗಭದ್ರಾ ಜಲಾಶಯದ ಸಾಮರ್ಥ್ಯ ಇರೋದು 105.79 ಟಿಎಂಸಿ. ಇವತ್ತು ದಾಖಲಾಗಿರುವ ನೀರಿನ ಮಟ್ಟದ ಪ್ರಮಾಣ ಕೇವಲ 4.84. ಗಮನಿಸಿ, 105 ಟಿಎಂಸಿ ಅಷ್ಟು ಸಾಮರ್ಥ್ಯ ಇದೆ ಜಲಾಶಯಕ್ಕೆ, ಆದ್ರೆ ಇರೋ ನೀರು ಕೇವಲ 4.84 ಟಿಎಂಸಿ ಅಷ್ಟು. ಇನ್ನು ಘಟಪ್ರಭಾದ ಸಾಮರ್ಥ್ಯ ಇರೋದು 52 ಟಿಎಂಸಿ ಅಷ್ಟು. ಹಾಗೆ ಇವತ್ತಿನ ಪ್ರಮಾಣ ಘಟಪ್ರಭಾದಲ್ಲಿ 4.17 ಟಿಎಂಸಿ. ಕೆಆರ್ಎಸ್ ನ ಸಾಮರ್ಥ್ಯ 49.45 ಟಿಎಂಸಿ ಆದ್ರೆ ಇವತ್ತು ಕೇವಲ 11.32 ಟಿಎಂಸಿ ಅಷ್ಟು ಮಾತ್ರ ನೀರು ಅಲ್ಲಿದೆ. ಇದು ಜಲಾಶಯಗಳ ಇವತ್ತಿನ ಸ್ಥಿತಿಗತಿ.